HAL ಲೆಟರ್ ಹೆಡ್ ಅನ್ನ ಬಳಸಿ ವಂಚನೆ ಮಾಡಿದ್ದಾರೆ ಅನ್ನೋ ಆರೋಪ ಕೇಳಿಬಂದಿದೆ. ಒಂದಲ್ಲ ಎರಡಲ್ಲ ಬರೋಬ್ಬರಿ 19 ಕೋಟಿ ರೂಪಾಯಿ ಹಣವನ್ನ ವಂಚನೆ ಮಾಡಲಾಗಿದೆ ಅನ್ನೋ ಆರೋಪ ಕೇಳಿಬಂದಿದೆ. ಬೆಂಗಳೂರಿನ HAL ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಘಟನೆ ಇದು. ಬಿನೀಶ್ ಥಾಮಸ್ ಎಂಬಾತ ಸೇರಿದಂತೆ 17 ಜನರ ವಿರುದ್ಧ FIR ದಾಖಲಾಗಿದೆ. ಸುರೇಶ್ ಜೈನ್ ಅನ್ನುವರಿಗೆ ವಂಚನೆ ಮಾಡಿದ್ದಾರೆ ಆರೋಪಿಗಳು. 2 ಎಕರೆ ಜಾಗವನ್ನ ಲೀಸ್ಗೆ ಕೊಡಿಸ್ತೀನಿ ಅಂತ ಮಾತುಕತೆಯಾಗಿತ್ತಂತೆ. 40 ವರ್ಷ ಲೀಸ್ಗೆ ಕೊಡಿಸ್ತೀನಿ ಅಂತ ಮಾತುಕತೆಯಾಗಿತ್ತಂತೆ. 4-5 ಲೆಟರ್ ಹೆಡ್ಗಳು, ಸಿಗ್ನೇಚರ್, ಸೀಲ್ಗಳನ್ನ ಬಳಸಿದ್ರು. ಅದನ್ನೆಲ್ಲ ನೋಡಿ ನಿಜ ಅಂತ ಹಣವನ್ನು ಕೂಡ ಕೊಟ್ಟಿರ್ತಾರೆ ಸುರೇಶ್ ಜೈನ್ ಅನ್ನೋ ವ್ಯಕ್ತಿ. HAL ಅಧಿಕಾರಿಗಳು ಅಂತ ಪರಿಚಯ ಮಾಡಿಸಿದ ಬಿನೇಶ್ ಅನ್ನೋ ವ್ಯಕ್ತಿ HALಗೆ ಸಂಬಂಧಪಟ್ಟಂತಹ ಕಾಂಟ್ಯಾಕ್ಟ್ ಕೊಡ್ತೀನಿ ಅಂತ ಹೇಳಿ ಪರಿಚಯ ಮಾಡಿದ. HALಗೆ ಸೇರಿದಂತಹ 4 ಎಕರೆ ಜಾಗವನ್ನ ಲೀಸಿಗೆ ಕೊಡಿಸ್ತೀನಿ ಅನ್ನೋ ಮಾತುಕತೆ ನಡೆಸಿದ್ದಾರೆ. ಅಷ್ಟೇ ಅಲ್ಲ, 40 ವರ್ಷಗಳ ಕಾಲ ಲೀಸಿಗೆ ಕೊಡಿಸ್ತೀನಿ ಅಂತ ಮಾತುಕತೆ ನಡೆಸಿರ್ತಾರೆ ಈ ಆರೋಪಿಗಳು. ನಂಬಿಸೋದಕ್ಕೆ ಅಂತ HAL ಲೆಟರ್ ಹೆಡ್ಗಳನ್ನು ಕೂಡ ಬಳಸಿದ್ರು ಆರೋಪಿಗಳು. ಅಷ್ಟೇ ಅಲ್ಲ, 4-5 ಲೆಟರ್ ಹೆಡ್ಗಳು, ಸಿಗ್ನೇಚರು, ಸೀಲ್ಗಳನ್ನು ಬಳಸಿದ್ರು. ಅದನ್ನೆಲ್ಲ ನೋಡಿ ನಿಜ ಇರಬಹುದು ಅಂತ ಈಸಿಯಾಗಿ ನಂಬಿಟ್ಟಿದ್ದಾರೆ ಈ ಸುರೇಶ್ ಜೈನ್. ಹಣವನ್ನೂ ಕೂಡ ಕೊಟ್ಟಿದ್ದಾರೆ, ಅದು 19 ಕೋಟಿ ರೂಪಾಯಿ. ಈ ಹಂತವಾಗಿ 19 ಕೋಟಿ ರೂಪಾಯಿ ಹಣ ಹಾಕಿಸ್ಕೊಂಡಿದ್ದಾರೆ ಅನ್ನೋ ಆರೋಪ ಕೇಳಿ ಬರ್ತಾ ಇದೆ. ಈ ಸಂಬಂಧ HAL ಠಾಣೆಗೆ ದೂರು ಕೂಡ ನೀಡಿದ್ದಾರೆ ಇದೀಗ ಸುರೇಶ್ ಜೈನ್. ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ CIDಗೆ ವರ್ಗಾವಣೆ ಮಾಡಲಾಗಿದೆ. ಇಡೀ ಪ್ರಕರಣವನ್ನು CID ತನಿಖೆಯನ್ನು ಮುಂದುವರಿಸ್ತಾ ಇದೆ. ಅಷ್ಟೇ ಅಲ್ಲ, ಇದರ ವಿರುದ್ಧ 17 ಜನರ ವಿರುದ್ಧ ಏನೋ FIR ದಾಖಲಾಗಿದೆ. ಈ 17 ಜನರನ್ನು ಕೂಡ ಹುಡುಕಾಟವನ್ನು ನಡೆಸ್ತಾ ಇದ್ದಾರೆ. ಸುರೇಶ್ ಜೈನ್ ಅನ್ನುವರಿಗೆ ವಂಚನೆ ಮಾಡಿದ್ದಾರೆ ಈ 17 ಜನ ಆರೋಪಿಗಳು. ಬಿನೀಶ್ ಥಾಮಸ್ ಅನ್ನೋನು ಸೇರಿದಂತೆ ಒಟ್ಟು 17 ಜನ. ಇದೇ ವಿಷಯಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿಶ್ವನಾಥ್. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾರೆ. ವಿಶ್ವನಾಥ್, ನಂಬೋರಿದ್ರು ಅಂತಂದ್ರೆ ಏನ್ ಬೇಕಾದ್ರೂ ಮಾರಾಟ ಮಾಡುವಂತಹ ನಂಬಿಕೆ ದ್ರೋಹಿಗಳು ಇದ್ದೇ ಇರ್ತಾರೆ ದೇಶದಲ್ಲಿ, ರಾಜ್ಯದಲ್ಲಿ. ಅಂಥದ್ರಲ್ಲಿ ಇದು ಒಂದು ಪ್ರಕರಣ ಅಂತ ಹೇಳ್ಬೋದು. HALಗೆ ಸೇರಿದಂತಹ ಜಾಗವನ್ನೇ ಲೀಸಿಗೆ ಕೊಡಿಸ್ತೀನಿ ಅಂತ ಮಾತುಕತೆ ಮಾಡಿ ದುಡ್ಡು ವಂಚಿಸಿದ್ದಾರೆ. ಹೇಗೆ ಭೇದಿಸ್ತಾರೆ ಪ್ರಕರಣವನ್ನ ಪೊಲೀಸರು? ತನಿಖೆ ಯಾವ ಹಂತದಲ್ಲಿದೆ? ಶಿಲ್ಪ, ಖಂಡಿತವಾಗ್ಲು ಮೋಸ ಹೋಗೋರು ಇರೋಬ್ರಿಗೂ ಕೂಡ ಮೋಸ ಮಾಡೋರು ಇದ್ದೇ ಇರ್ತಾರೆ ಅನ್ನೋ ಒಂದು ಮಾತಿಗೆ ಮತ್ತೊಂದು ಉದಾಹರಣೆ ಈಗ ಸಿಕ್ಕಿರುವಂತದ್ದು. ಈಗಾಗಲೇ ಈ ಪ್ರಕರಣ ಏನಿದೆ ಪ್ರಮುಖವಾಗಿ CID ತನಿಖೆಗೂ ಕೂಡ ವರ್ಗಾವಣೆ ಆಗಿರುವಂತದ್ದು. HAL ಲೆಟರ್ ಹೆಡ್ ಅನ್ನ ಬಳಸ್ಕೊಂಡು ವಂಚನೆ ಮಾಡಿರುವಂತಹ ಆರೋಪ ಕೂಡ ಕೇಳಿ ಬರ್ತಾ ಇರುವಂತದ್ದು. ಆ ಒಂದು ಘಟನೆ ಕೂಡ ತಡವಾಗಿ ಬೆಳಕಿಗೆ ಬಂದಿದೆ. HALಗೆ ಸಂಬಂಧಿಸಿದಂತೆ ಕಾಂಟ್ರಾಕ್ಟ್ ಮಾಡ್ಕೊಡ್ತೀನಿ ಅಂತ ಸುರೇಶ್ ಜೈನ್ ಎಂಬುವರಿಗೆ ಸುಮಾರು 19 ಕೋಟಿ ವಂಚನೆ ಮಾಡಿರುವಂತಹ ಪ್ರಕರಣ ನಡೆದಿರುವಂತದ್ದು. HAL ಠಾಣಾ ವ್ಯಾಪ್ತಿ ನಡೆದಿತ್ತು. ಈಗ FIR ಕೂಡ ರಿಜಿಸ್ಟರ್ ಆಗಿತ್ತು, ತನಿಖೆ ಕೂಡ ನಡೀತಾ ಇದೆ. ಇನ್ನು ಬಿನೀಶ್ ಥಾಮಸ್ ಎಂಬಾತ ಸೇರಿ 17 ಜನರ ವಿರುದ್ಧ FIR ಕೂಡ ದಾಖಲಾಗಿದೆ. HAL ಅಧಿಕಾರಿಗಳು ಅಂತ ಕೆಲವರನ್ನ ಪರಿಚಯ ಮಾಡಿಸಿದಂತಹ ಆರೋಪಿ ಬಿನೀಶ್ ಈ ಏನು ಸಂಬಂಧಿಸಿದಂತಹ ಕಾಂಟ್ರಾಕ್ಟ್ ಕೊಡಿಸ್ತೀನಿ, HALಗೆ ಸಂಬಂಧಿಸಿದ ಕಾಂಟ್ರಾಕ್ಟ್ ಅನ್ನ ಕೊಡಿಸ್ತೀನಿ ಅಂತ ಹೇಳ್ಬಿಟ್ಟು ವಂಚನೆ ಮಾಡುವಂತಹ ಪ್ರಕರಣ ಇದು. HALಗೆ ಸೇರಿದ 4 ಎಕರೆ ಜಾಗವನ್ನ ಲೀಸ್ಗೆ ಕೊಡಿಸ್ತೀನಿ ಅಂತ ಮಾತುಕತೆ ಮಾಡಿಸಿ 40 ವರ್ಷ ಲೀಸ್ಗೆ ಕೊಡಿಸ್ತೀನಿ ಅಂತ ಹೇಳಿ ನಂಬಿಸಿದ್ದಾರೆ. ಅಲ್ಲದೆ HALನ 4-5 ಲೆಟರ್ ಹೆಡ್ಗಳಾಗಿರ್ಬೋದು, ಸಿಗ್ನೇಚರ್ ಶೀಲ್ ಆಗಿರ್ಬೋದು, ಅದನ್ನು ಕೂಡ ಬಳಸ್ಕೊಂಡಿದ್ದಾರೆ ಅಂತೂ ಕೂಡ ಆರೋಪ ಕೂಡ ಕೇಳಿ ಬಂದಿರುವಂತದ್ದು. ಅದನ್ನೆಲ್ಲ ನೋಡಿ ನಿಜ ಇರ್ಬೋದು ಅಂತ ಹಣ ಕೊಟ್ಟಿದ್ದು ಹಂತವಾಗಿ 19 ಕೋಟಿ ಹಣ ಕೂಡ ಸಂದಾಯವಾಗಿರುತ್ತೆ. ಅದಾದ್ಮೇಲೆ ಈ ಲೀಸ್ಗೂ ಕೊಡಿಸದೆ ವಂಚನೆ ಮಾಡಿರುವಂತಹ ಆರೋಪ ಕೂಡ ಈಗ ಬಂದಿರುವಂತದ್ದು. ಈ ಸಂಬಂಧ HAL ಠಾಣೆಗೆ ಸುರೇಶ್ ಜೈನ್ ಕಂಪ್ಲೇಂಟ್ ಕೂಡ ಕೊಟ್ಟಿರ್ತಾರೆ. ಪ್ರಕರಣ ಸದ್ಯ CIDಗೂ ಕೂಡ ವರ್ಗಾವಣೆ ಆಗಿರುವಂತದ್ದು. ಒಟ್ಟಾರೆಯಾಗಿ ಪ್ರಕರಣದಲ್ಲಿ ಗಮನಿಸಬೇಕಾದ ಸಂಗತಿ ಅಂತಂದ್ರೆ, ಸರ್ಕಾರಿ ಜಾಗವನ್ನ ಲೀಸ್ಗೆ ಕೊಡಿಸ್ತೀನಿ ಅಂತ ಹೇಳ್ಬಿಟ್ಟು ಈ ರೀತಿಯಾದಂತಹ ಮೋಸ ಮಾಡಿರುವಂತದ್ದು ನಿಜಕ್ಕೂ ಕೂಡ ಸೋಜಿಗೆ ಸರಿ. ಹಳೆ ಪ್ರಕರಣವಾದ್ರೂ ಕೂಡ ಈಗ ಸದ್ಯಕ್ಕೆ CID ಇದನ್ನ ಗಂಭೀರವಾಗಿ ಪರಿಗಣನೆ ತೆಗೆದುಕೊಂಡು ತನಿಖೆಯನ್ನ ನಡೆಸ್ತಾ ಇರುವಂತದ್ದು. ಶಿಲ್ಪ, ಡೀಟೇಲ್ಸ್ಗಾಗಿ ನೋಡಿ, ಒಂದಲ್ಲ ಎರಡಲ್ಲ 19 ಕೋಟಿ ರೂಪಾಯಿ ವಂಚನೆ ಮಾಡಿದ್ದಾರೆ. ಇಲ್ಲಿ ಒಂದು ಸೂಕ್ಷ್ಮವಾದಂತಹ ವಿಚಾರವನ್ನು ಗಮನಿಸಬೇಕಾಗತ್ತೆ. HAL ಕೆಲಸ ಮಾಡ್ತಾ ಇದ್ದಂತಹ ಅಧಿಕಾರಿಗಳು ಕೂಡ ಏನಾದರೂ ಇದರಲ್ಲಿ ಭಾಗಿಯಾಗಿದ್ದಾರಾ? ಅಷ್ಟು ಈಸಿಯಾಗಿ HALಗೆ ಸೇರಿದ ಲೆಟರ್ ಹೆಡ್ಗಳು ಹೇಗೆ ಸಿಕ್ತು? ಸಿಗ್ನೇಚರ್ಗಳಿಗೆ ಯಾರು ಬೇಕಾದ್ರೂ ಫೋರ್ಜರಿ ಮಾಡಬಹುದು. ಸೀಲ್ ಹೇಗೆ ಸಿಕ್ತು, ಈ ಲೆಟರ್ ಹೆಡ್ಗಳು ಹೇಗೆ ಸಿಕ್ತು? ಅದೇ ಕಾರಣಕ್ಕೆ ಈಗ ಈ ಒಂದು ಪ್ರಕರಣವನ್ನು ವರ್ಗಾವಣೆ ಮಾಡಿರೋದ್ರ ಉನ್ನತ ಮಟ್ಟದ ತನಿಖೆಯ ನಂತರದಲ್ಲಿ ಯಾರ್ಯಾರ ಹೆಸರು ಹೊರಗೆ ಬರುತ್ತೆ, ಈ 17 ಜನರ ಏನು FIR ದಾಖಲಾಗಿದೆ, ಇವ್ರ ಹಿಂದೆ ಇನ್ನೂ ಯಾರೆಲ್ಲ ಇದ್ದಾರೆ ಅನ್ನೋದು ಬಹಿರಂಗಪಡಿಸಬೇಕಿದೆ.
ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.